ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಅಂದರೆ ಒಂದು ಮಾರ್ಗದರ್ಶನ, ಸಾಧ್ಯತೆಗಳ ಶಾಸ್ತ್ರ ಅಂತ ಹೇಳಬಹುದು. ಪೂಜೆ, ಹೋಮ, ಪರಿಹಾರಗಳು ಇದೆಲ್ಲ ಆಗಮ ಶಾಸ್ತ್ರದಲ್ಲಿ ಬರುತ್ತೆ. ಅದು ಜ್ಯೋತಿಷ್ಯ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ತುಂಬ ವೈರಲ್ ಆಗುತ್ತಿದೆ. ಒಬ್ಬ ಜ್ಯೋತಿಷಿಯ ಬಗ್ಗೆ ಅಪರಾಧ, ಅಕ್ರಮ ಸಂಬಂಧ, ಕೊಲೆ ಪ್ರಕರಣ. ಬೆಳಿಗ್ಗೆ ಟಿ ವಿಯಲ್ಲಿ ಪಂಚಾಂಗ ಹೇಳ್ತಿದ್ದವನೇ ಈ ರೀತಿಯ ಸುದ್ದಿಯಲ್ಲಿ ಕಾಣಿಸ್ಕೊಂಡಿದ್ದಾನೆ ಅನ್ನೋ ಥರ ತುಂಬ ಎಲ್ಲ ಕಡೆ ಸ್ಪ್ರೆಡ್ ಆಗಿ ತೋರಿಸ್ತಾ ಇರೋಂಥದ್ದು. ಈ ರೀತಿಯ ಪ್ರಕರಣಗಳು ಆವಾಗ ಬೆಳಕಿಗೆ ಬರ್ತಾ ಇರುತ್ತೆ. ಬೆಳಕಿಗೆ ಬರದೇ ಇರೋದು ಎಷ್ಟೋ ಇರುತ್ತೆ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಮೆಂಟ್ಸ್ಗಳನ್ನು ನೋಡಿದಾಗ ತುಂಬ ಕೆಲವೊಂದು ವಿಷಯದಲ್ಲಿ ನೋವಾಗುತ್ತೆ ಅಂತ ಅನ್ನಿಸುತ್ತೆ. ಅದಕ್ಕೋಸ್ಕರ ಈ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಜನ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವನಿಗೆ ತನ್ನ ಭವಿಷ್ಯವೇ ಗೊತ್ತಿಲ್ಲ, ಬೇರೆಯವ್ರ ಭವಿಷ್ಯ ಹೇಳ್ತಾನೆ, ಇವನ ಭವಿಷ್ಯ ಇವನಿಗೆ ಗೊತ್ತಿಲ್ಲ. ಇಲ್ಲಿ ನಿಜವಾಗಿ ತಪ್ಪು ಯಾರದ್ದು? ಜ್ಯೋತಿಷ್ಯದ, ವ್ಯಕ್ತಿದ, ಅಥವಾ ನಮ್ಮ ಸಮಾಜದ ಮನೋಭಾವದ? ಈ ಒಂದು ಟಾಪಿಕನ್ನು ಈ ವಿಡಿಯೋದಲ್ಲಿ ಒಂದು ಶಾಂತವಾಗಿ, ಒಂದು ಲಾಜಿಕ್ಕಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪವನ್ನು ಇಡ್ತೇನೆ. ಮುಂದೆ ಏನು, ಹೇಗೆ, ಯಾವ ಥರ ನಾವು ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಷಯವನ್ನು ನಿಮಗೆ ಬಿಡ್ತೇನೆ. ಮೊದಲನೇದಾಗಿ ವ್ಯಕ್ತಿ ಮತ್ತು ಶಾಸ್ತ್ರದ ಬಗ್ಗೆ ನಾವು ನೋಡೋದಾದರೆ ಒಂದು ಕ್ಲಿಯರಾಗಿ ನೋಡ್ಕೋಬೇಕು. ಇಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಒಂದು ಶಾಸ್ತ್ರ ತಪ್ಪಾಗಲ್ಲ. ಇದು ಅರ್ಥ ಆಗ್ಬೇಕು ನಮಗೆ. ಡಾಕ್ಟ್ರ್ ತಪ್ಪು ಮಾಡಿದ್ರೆ ಎಲ್ಲ ಡಾಕ್ಟ್ರುಗಳು ಕೆಟ್ಟವರಾಗ್ಬಿಡ್ತಾರ? ಪೊಲೀಸ್ ತಪ್ಪು ಮಾಡಿದ್ರೆ ಕಾನೂನು ಬೇಡ ಅಂತಾನ? ಇಲ್ಲಿ ಸಮಸ್ಯೆ ಏನಂದರೆ, ಜನರು ವ್ಯಕ್ತಿ ಮತ್ತು ಶಾಸ್ತ್ರವನ್ನು ಬೇರ್ಪಡಿಸದೆ ಒಂದೇ ಲೆಕ್ಕಕ್ಕೆ ಹಾಕ್ತಾರೆ. ಆ ಜ್ಯೋತಿಷಿ ಅಪರಾಧ ಮಾಡಿದರೆ ಅದು ಕಾನೂನಿನ ವಿಷಯ. ಅವನು ಜ್ಯೋತಿಷ ಹೇಳ್ತಿದ್ದಿದ್ದು ಅವನ ವೃತ್ತಿ. ಒಬ್ಬ ವ್ಯಕ್ತಿಯ ಅಪರಾಧ ಒಂದು ಶಾಸ್ತ್ರದ ತಪ್ಪು ಅಲ್ಲ. ಸ್ವಾಮೀಜಿಗಳು ತಪ್ಪು ಮಾಡಿದ್ರೆ ಧರ್ಮವೇ ಸುಳ್ಳು ಅಂತನೋ, ಫಾದರ್ಗಳು ತಪ್ಪು ಮಾಡಿದ್ರೆ ಆ ಧರ್ಮವೇ ಸುಳ್ಳು ಅಂತನೋ, ಪೊಲೀಸ್ ತಪ್ಪು ಮಾಡಿದ್ರೆ ಸಿಸ್ಟಮ್ ಕರಪ್ಟ್ ಅಂತನೋ. ಯಾವುದೇ ವಿಡಿಯೋದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಜ್ಯೋತಿಷ್ಯ ಬಗ್ಗೆ ಬಂದಾಗ ಅಲ್ಲಿ ಕಾಮೆಂಟ್ಸ್ಗಳನ್ನು ನಾವು ನೋಡಿದಾಗ, ಅವನಿಗೆ ತನ್ನ ಭವಿಷ್ಯವೇ ಗೊತ್ತಿಲ್ಲ ಅಂದರೆ ಬೇರೆಯವ್ರ ಭವಿಷ್ಯ ಹೇಗೆ ಹೇಳ್ತಾನೆ ಅನ್ನೋವಂತಹ ಕಾಮೆಂಟ್ಗಳು ಹೆಚ್ಚಾಗಿರುತ್ತೆ. ಇನ್ನು ಕೆಲವರು ಡೋಂಗಿ ಜ್ಯೋತಿಷ್ಯ ಅಂತಲೂ ಅಂತಾರೆ. ಕೆಲವರು ಅನೇಕ ನಿಂದನೆಗಳನ್ನು ಮಾಡ್ತಾರೆ. ಮೇಯ್ನಾಗಿ ಇದೇ ನೋಡೋದು. ಇದು ಜನರಲ್ಲಿ ಬಹಳ ಸಾಮಾನ್ಯ ತಪ್ಪು ಕಲ್ಪನೆ. ಜ್ಯೋತಿಷ್ಯ ಎಂದರೆ ಭವಿಷ್ಯ ಬದಲಾಯಿಸಲಾಗುತ್ತದೆ ಅನ್ನೋ ಶಾಸ್ತ್ರ ಅಲ್ಲ. ಇಲ್ಲಿ ಪ್ರವೃತ್ತಿ, ಸಾಧ್ಯತೆ, ಸಮಯ ಅನ್ನೋದು ಇರುತ್ತೆ. ನನ್ನ ಅನುಭವದ ಪ್ರಕಾರ ಇಲ್ಲಿ ನಾವು ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ನಮಾಜ್ ಮಾಡೋದು, ಮನುಷ್ಯನಲ್ಲಿರುವಂತಹ ಅನೇಕ ಮಾನವ ಮಾಡ್ಕೊಂಡಿರೋಂತಹ ಹೆಂಡತಿ, ಮಕ್ಕಳು, ಈ ಥರ ಆಸೆ ಆಕಾಂಕ್ಷೆಗಳನ್ನು ನಡುವೆ ಜೀವಿಸ್ತಾ ಇರುವಂತಹ ಮಾನವನಿಗೆ ಅನೇಕ ಆಸೆ ಆಕಾಂಕ್ಷೆಗಳಿರ್ತವೆ, ಅನೇಕ ಒತ್ತಡಗಳಿರ್ತವೆ, ಟೆನ್ಷನ್ಸ್ ಇರ್ತವೆ. ಆ ಸಮಯದಲ್ಲಿ ಈ ಪ್ರಾರ್ಥನೆ ಅನ್ನೋದು, ಈ ಪೂಜೆ ಅನ್ನೋದು ನೆಮ್ಮದಿ ಸ್ವಲ್ಪ ಕೊಡುತ್ತೆ. ಆ ಪೂಜೆ ಪ್ರಾರ್ಥನೆಯಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಬದಲಾಗುತ್ತೆ ಅಥವಾ ಸಮಸ್ಯೆಗಳು ಎಲ್ಲ ಹೋಗುತ್ತೆ ಅನ್ನೋದು ಅಲ್ಲ. ನಿಮಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು, ಆರಾಮ್ ಅನ್ನಿಸ್ಬೋದು. ಮಾನಸಿಕ ಕಾಯಿಲೆಗೆ ಔಷಧಿ ಇದ್ದಂಗೆ ಅದು ಪ್ರಾರ್ಥನೆ ಅನ್ನೋದು, ಪೂಜೆ ಅನ್ನೋದು. ಮದುವೆ ಆಗಿಲ್ಲ ಅಂತನೋ, ಮಕ್ಕಳು ಆಗಿಲ್ಲ ಅಂತನೋ ಅದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದಲ್ಲ. ಭಗವದ್ಗೀತೆ ಏನು ಹೇಳುತ್ತೆ? ಫಲ ನಮ್ಮ ಕೈಲಿಲ್ಲ, ಕರ್ಮ ನಮ್ಮ ಕೈಲಿದೆ ಅಂತ. ಅಂದರೆ ಇಲ್ಲಿ ಜ್ಯೋತಿಷ್ಯ ಅನ್ನೋದು ಒಂಥರ ಹವಾಮಾನ ವರದಿ ಇದ್ದಂಗೆ. ನಡೆದುಕೊಳ್ಳೋದು ನಮ್ಮ ಆಯ್ಕೆ. ಮಳೆ ಬರ್ಬೋದು ಅಂತ ಗೊತ್ತಿದ್ರೂ ಕೊಡೆ ತೆಗೆದುಕೊಳ್ಳುವುದು ಅಥವಾ ಒದ್ದೆ ಆಗುವುದು ನಮ್ಮ ನಿರ್ಧಾರ ಆಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಜ್ಯೋತಿಷಿ ಆದವನಿಗೆ ಅಥವಾ ಸ್ವಾಮೀಜಿಗಳಾದವರಿಗೆ ಪರಿಪೂರ್ಣ ಜೀವನವೇ ಇರಬೇಕಾ? ಇದು ಅತಿ ದೊಡ್ಡ ತಪ್ಪು ನಿರೀಕ್ಷೆ ಜನರಲ್ಲಿದೆ. ಜ್ಯೋತಿಷಿ ಆದವನು ಹಿಂಗೆ ಇರಬೇಕು, ಹಾಗೇ ಇರಬೇಕು, ಅವನಿಗೆ ಕಷ್ಟನೇ ಬರಬಾರ್ದು, ಅವನು ಸುಖವಾಗಿ ಬೇರೆಯವ್ರ ಭವಿಷ್ಯ ಹೇಳೋವನಿಗೆ ಅವನಿಗೆಲ್ಲ ಗೊತ್ತಿರಬೇಕು. ನಾಳೆ ಏನಾಗುತ್ತೆ, ನಾಡ್ದ ಏನಾಗುತ್ತೆ ಅಂತ ಹೇಳೋದು ಜ್ಯೋತಿಷ್ಯ ಅಲ್ಲ. ನಾಳೆ ಏನಾಗುತ್ತೆ, ನಾಡ್ದ ಏನಾಗುತ್ತೆ ಅನ್ನೋದಲ್ಲ ಜ್ಯೋತಿಷ್ಯ ಅಂದರೆ. ಜ್ಯೋತಿಷ್ಯ ಅಂದರೆ ಬೇರೆಯೇ ಅರ್ಥ ಇದೆ. ಸೊ ಇಲ್ಲಿ ಆ ಥರ ತಪ್ಪು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಡಾಕ್ಟ್ರಿಗೆ ಕಾಯಿಲೆನೇ ಬರಬಾರ್ದು, ವಕೀಲನಿಗೆ ಕೇಸೇ ಸೋಲಬಾರ್ದು, ಒಬ್ಬ ಕೃಷಿಕನು ಅವನಿಗೆ ಬರನೇ ಬರಬಾರ್ದು, ಒಬ್ಬ ಪೊಲೀಸನಿಗೆ ಕಾನೂನು ಸಮಸ್ಯೆನೇ ಬರಬಾರ್ದು ಅನ್ನೋ ಥರ ಜ್ಯೋತಿಷ್ಯದವನಿಗೆ
ಕಷ್ಟ ಬರಬಾರ್ದು ಅನ್ನೋ ಥರ ಇದೆ ಇದು. ಜ್ಞಾನ ಇರುವವನು ಮಾನವ ಅಲ್ಲ ಅನ್ನೋ ಭ್ರಮೆ ಇಲ್ಲಿದೆ. ಶಾಸ್ತ್ರಗಳ ಪ್ರಕಾರವೂ ಋಷಿಗಳು ತಪಸ್ಸು ಮಾಡಿದರೂ ಕಷ್ಟ ಅನುಭವಿಸಿದ್ದಾರೆ. ಪಾಂಡವರು ಧರ್ಮಿಷ್ಠರಾಗಿದ್ದರೂ ವನವಾಸ ಅನುಭವಿಸಿದ್ದಾರೆ. ರಾಮನಿಗಂತೂ ವನವಾಸ ವಿರಹ. ಅಂದರೆ ಇಲ್ಲಿ ಜ್ಞಾನ, ದುಃಖ, ಮುಕ್ತತೆ. ಸೋಷಿಯಲ್ ಮೀಡಿಯಾ ಪ್ಲಸ್ TV ಚಾನೆಲ್ಗಳ ಪಾತ್ರ ಏನು? ಅವರಿಗೆ TRP ಬೇಕು, ಸೆನ್ಷನ್ ಬೇಕು, ಬೆಳಿಗ್ಗೆ ಭವಿಷ್ಯ ಹೇಳ್ತಿದ್ದ ರಾತ್ರಿ ಕೊಲೆ ಅನ್ನೋ ಹೆಡ್ಲೈನ್ ಬೇಕು. ಇದು ವ್ಯಕ್ತಿಯ ಅಪರಾಧಕ್ಕಿಂತ ಪಾತ್ರವನ್ನು ದೊಡ್ಡದಾಗಿ ತೋರಿಸಿ ಭಯ, ನಿಂದನೆ, ಧರ್ಮಶಾಸ್ತ್ರದ ಮೇಲೆ ಅನುಮಾನ ಇವೆಲ್ಲವನ್ನು ಬೆಳೆಸುತ್ತದೆ. ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಬೆಳಿಗ್ಗೆ ಭವಿಷ್ಯ ಹೇಳಿಸೋರು ಅವರೇ, ಆಮೇಲೆ ತೋರಿಸೋರು ಅವರೇ. ಈ ಥರ ವೈರಲ್ ಮಾಡೋದು ಅವರೇ. ಒಳ್ಳೆಯದನ್ನು ವೈರಲ್ ಮಾಡ್ತಾರೆ, ಕೆಟ್ಟದ್ದನ್ನು ವೈರಲ್ ಮಾಡ್ತಾರೆ. ಆದರೆ ತುಂಬ ಕೆಟ್ಟದ್ದೇ ಹೆಚ್ಚಾಗಿ ಪರಿಣಾಮ ಬೀಳ್ತದೆ, ಒಳ್ಳೆಯದು ಅಷ್ಟು ಜನ ತಗೊಳ್ಳೋದಿಲ್ಲ. ದುಃಖದ ಸಂಗತಿ ಏನಪ್ಪ ಅಂತಂದರೆ, ನ್ಯಾಯಾಲಯ ತೀರ್ಪು ಕೊಡುವ ಮೊದಲು ಜನ ನ್ಯಾಯಾಧೀಶರಾಗಿರ್ತಾರೆ. ಇದು ದೊಡ್ಡ ಅಪಾಯಕಾರಿ ಅಂತ ಅನಿಸುತ್ತೆ. ಜ್ಯೋತಿಷ್ಯ ಅನ್ನೋದು ಸಿಂಪಲಾಗಿ ಒಂದೇ ವರ್ಡಲ್ಲಿ ಹೇಳೋದಾದರೆ ಅದು ಒಂದು ಸಾಧ್ಯತೆಗಳ ಶಾಸ್ತ್ರ. ಇದು ಕರ್ಮವನ್ನು ಬದಲಾಯಿಸುವ ಮಾಯಾಜಾಲ ಅಲ್ಲ. ನಮ್ಮ ದೇಶದಲ್ಲಿ ಮೂಢನಂಬಿಕೆ ಯಾಕೆ ಇನ್ನೂ ಜೀವಂತವಾಗಿದೆ ಅಂತ ಅನಿಸುತ್ತೆ ಇವೆಲ್ಲ ಕೆಲವೊಂದೆಲ್ಲ ನೋಡ್ತಾ ಇದ್ದರೆ. ನಮ್ಮ ದೇಶದಲ್ಲಿ ಶಿಕ್ಷಣ ಹೆಚ್ಚಿದ್ರೂ ಮೂಢನಂಬಿಕೆ ಯಾಕೆ ಕಡಿಮೆ ಆಗ್ತಾ ಇಲ್ಲ? ಕಾರಣ ಭಯ, ಸಮಸ್ಯೆಗೆ ತಕ್ಷಣ ಪರಿಹಾರ ಬೇಕು, ನೆಮ್ಮದಿಯ ಹುಡುಕಾಟ. ದುಃಖದಲ್ಲಿರುವ ಮನುಷ್ಯನಿಗೆ ಆ ಸಮಸ್ಯೆ ತಕ್ಷಣ ಹೋಗಬೇಕು ಅನ್ನೋ ಕೆಲವೊಂದು ನಿರೀಕ್ಷೆಗಳು, ಆಸೆ, ಆಕಾಂಕ್ಷೆಗಳು ಇರ್ತವೆ. ಎಲ್ಲಾದರೂ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತ ಹುಡುಕಾಟ ಮಾಡ್ತಾನೆ. ಆದರೆ ಇಲ್ಲಿ ದುಃಖದಲ್ಲಿರುವ ಮನುಷ್ಯ ಲಾಜಿಕನ್ನು ಹುಡುಕಲ್ಲ, ಅದೇ ನೋವು. ಮ್ಯಾಜಿಕನ್ನು ಹುಡುಕ್ತಾನೆ, ಆಶ್ರಯನ ಹುಡುಕ್ತಾನೆ. ಅದನ್ನೇ ಕೆಲವರು ಬಂಡವಾಳ ಮಾಡ್ಕೊಳ್ತಾರೆ. ಇದು ಅರಿವಿನ ಪ್ರಶ್ನೆ, ವಿವೇಕ. ಎಲ್ಲ ಧರ್ಮಶಾಸ್ತ್ರದಲ್ಲೂ ವಿವೇಕವನ್ನು ಹೇಳುತ್ತೆ. ಧರ್ಮ ಗ್ರಂಥಗಳನ್ನು ನಾವು ಓದದೇ ಇರುವುದು ನಮ್ಮ ತಪ್ಪು. ಓದಬೇಕು ಎಲ್ಲ ವಿಷಯಗಳನ್ನು. ಬಸವಣ್ಣನವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ತುಂಬ ಮಹಾನ್ ವ್ಯಕ್ತಿಗಳು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಈ ಜಗತ್ತಿನಲ್ಲಿ. ಅದನ್ನು ತಿಳ್ಕೋಬೇಕು. ಯಾವ ಧರ್ಮ ಗ್ರಂಥಗಳು ಹೇಳಿಲ್ಲ ಅಂದವಾಗಿ ನಂಬು ಅಂತ. ಉಪನಿಷತ್ ಹೇಳುತ್ತೆ ವಿಚಾರಿಸು, ಪರಿಶೀಲಿಸು, ಅನುಭವಿಸು ಅಂತ ಹೇಳುತ್ತೆ. ಧರ್ಮ ವಿವೇಕ, ಧರ್ಮ ಬಿಸ್ನೆಸ್ ಅಲ್ಲ. ಇವೆರಡನ್ನು ಮಿಕ್ಸ್ ಮಾಡಿದಾಗಲೇ ಸಮಸ್ಯೆ ಉದ್ಭವ ಆಗೋದು. ಅಂತಿಮವಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿಯ ಅಪರಾಧಕ್ಕೆ ಒಂದು ಶಾಸ್ತ್ರವನ್ನು ನಿಂದಿಸಬೇಡಿ. ನಂಬಿಕೆ ಇರಲಿ, ಆದರೆ ವಿವೇಕವೂ ಇರಲಿ. ಪ್ರಶ್ನೆ ಮಾಡೋ ಹಕ್ಕು ಬಳಸಿ, ಆದರೆ ಸಮೂಹ ನಿಂದನೆ ಬೇಡ. ಏಕೆಂದರೆ ಆನೆಗೆ ಆನೆ ಕಷ್ಟ, ಇರುವೆ ಕಷ್ಟ ಇದ್ದೇ ಇರುತ್ತೆ. ಜ್ಞಾನ ಇದ್ದರೂ ಮಾನವನ ಜೀವನದಲ್ಲಿ ಕಷ್ಟ ತಪ್ಪಲ್ಲ. ಇಲ್ಲಿ ಯಾವುದೇ ಜ್ಯೋತಿಷಿಗಳು ಆಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಫಾದ್ರಿಗಳಾಗಿರ್ಬೋದು, ಇಲ್ಲಿ ಯಾರೂ ದೇವರುಗಳಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅವರು ಒಬ್ಬ ಸೀನಿಯರ್, ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ಧರ್ಮ ಗ್ರಂಥಗಳನ್ನು ಓದಿರ್ತಾರೆ, ಕೆಲವೊಂದು ಅನುಭವಗಳು ಆಗಿರುತ್ತೆ ಅಷ್ಟೇ. ಅವರನ್ನು ಗುರುವಿನ ಸ್ಥಾನದಲ್ಲಿ ನೋಡಬೇಕು. ಅವರು ಮಾರ್ಗದರ್ಶಕರು ಅನ್ನೋದು ತಲೆಯಲ್ಲಿರಬೇಕು. ಇಲ್ಲಿ ಯಾರೂ ದೇವರುಗಳಲ್ಲ. ಎಲ್ಲ ಧರ್ಮ ಗ್ರಂಥಗಳು, ಎಲ್ಲ ಶಾಸ್ತ್ರಗಳು ನಂಬಿಕೆಯ ಮೇಲೆ ನಿಂತಿದೆ. ಅವರವರ ಅನುಭವಗಳನ್ನು ಶಾಸ್ತ್ರಗಳ ಪ್ರಕಾರವಾಗಿ ಹೇಳ್ತಾರೆ. ಅದನ್ನು ನಂಬುವುದು ಬಿಡುವುದು ಅದು ನಿಮ್ಮ ಇಷ್ಟ. ಅವಶ್ಯಕತೆ ಇದ್ದರೆ, ನಿಮಗೆ ನಂಬಿಕೆ ಇದ್ದರೆ ನೀವು ಸ್ವೀಕಾರ ಮಾಡಬಹುದು. ಅದು ಎಷ್ಟು ಬೇಕೋ ಅಷ್ಟು. ಈ ವಿಡಿಯೋ ನಿಮಗೆ ಯೋಚನೆ ಕೊಟ್ಟಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗಂಭೀರ ವಿಚಾರ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.